ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಅರ್ಜುನನ್ನು ಒಪ್ಕೋತಿದ್ದಾಳೆ. ಹಾಗಿದ್ರೆ ಇಲ್ಲಿ ನಿಜವಾಗ್ಲೂ ಅರ್ಜುನ್ ಒಳ್ಳೆಯವನು ಅನ್ನೋ ಸತ್ಯ ಭಾರ್ಗವಿಗೆ ಗೊತ್ತಾಯ್ತಾ? ಇದೆಲ್ಲದರ ನಡುವೆ ಭಾರ್ಗವಿ ಪ್ರಾಣವನ್ನೇ ತೆಗೆಯೋಕೆ ಮುಂದಾದ ಬೃಂದಾಗೆ ನಿಜವಾಗ್ಲೂ ಅರ್ಜುನ್ ಚಳಿ ಹಿಡಿಸಿ ಬೆಂಡೆತ್ತಾರೆ. ಏನಾಯಿತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಭಾರ್ಗವಿಗೆ ಏನು ಆಗಿದೆ ಅಂತ ಗೊತ್ತಾಗ್ತಿಲ್ಲ. ಯಾವಾಗಲೂ ಕೂಡ ತುಂಬ ವಿವೇಕದಿಂದ ಯೋಚನೆ ಮಾಡ್ತಕ್ಕಂಥ ಭಾರ್ಗವಿ ಈ ಬಾರಿ ಅವಳು ತನ್ನ ಬುದ್ಧಿಯನ್ನು ಕಳ್ಕೊಂಡಿದ್ದಾಳೆ. ನಿಜವಾಗ್ಲೂ ಬೃಂದಾಕಾಗಿ ಅವಳ ಬುದ್ಧಿಯನ್ನು ಕೊಟ್ಟಿದ್ದಾಳೆ ಅಂತಲೇ ಹೇಳ್ಬೋದು. ಯಾಕಂದರೆ ಬೃಂದ ಹೇಳಿದ ಮಾತ್ರಕ್ಕೆ ಅರ್ಜುನ್ ಮೇಲೆ ಡೌಟ್ ಪಡ್ತಿದ್ದಾಳೆ ಇಲ್ಲಿ ಭಾರ್ಗವಿ. ಜೊತೆಗೆ ಅಲ್ಲಿ ಅಪ್ಪ ಕೂಡ GP ಆಡಿದ ಕುತಂತ್ರಕ್ಕೆ ಇಲ್ಲಿ ಭಾರ್ಗವಿ ತನ್ನ ಬದುಕನ್ನೇ ಬಲಿಪಶು ಮಾಡ್ಕೊತಿದ್ದಾಳೆ. ಆದರೆ ಇದನ್ನು ಎಷ್ಟೇ ಅರ್ಥ ಮಾಡಿಸೋಕೆ ಅರ್ಜುನ್ ಟ್ರೈ ಮಾಡಿದ್ರು ಕೂಡ ಭಾರ್ಗವಿ ಅರ್ಥ ಮಾಡ್ಕೋತಿಲ್ಲ. ಇಲ್ಲಿ GP ತನ್ನ ಅಪ್ಪ ಅಂತಕ್ಕಂಥ ಒಂದೇ ಒಂದು ವಿಷಯವನ್ನು ಇಲ್ಲಿ ಅರ್ಜುನ್ ಮುಚ್ಚಿಟ್ಟಿದ್ರಿಂದಾಗಿ ಭಾರ್ಗವಿ ಅರ್ಜುನ್ ಮಾತನ್ನೇ ನಂಬುವುದಕ್ಕೆ ರೆಡಿ ಆಗಿಲ್ಲ. ಶಕುಂತಲಾ ಅವರು ಕೂಡ ಭಾರ್ಗವಿಗೆ ಅರ್ಥ ಮಾಡಿಸಿದ್ರು. ಖಂಡಿತವಾಗ್ಲೂ ಅವನು ಯಾವುದೋ ಒತ್ತಡಕ್ಕೆ ಸಿಕ್ಕಾಕೊಂಡಿರ್ತಾನೆ, ನಿನ್ನ ಕಳ್ಕೋಬೇಕಲ್ಲ ಅಂತ ಭಯದಿಂದ ಅವನು ವಿಷಯ ಮುಚ್ಚಿಟ್ಟಿರ್ತಾನೆ. ನೀನು ಅನ್ಕೊಂಡಾಗೆ ಖಂಡಿತ ಅರ್ಜುನ್ ಕೆಟ್ಟವನಲ್ಲ. JP ಹೇಳಿದ್ದೆಲ್ಲ ಖಂಡಿತವಾಗ್ಲೂ ಸುಳ್ಳು. JP ನಿಮ್ಮಿಬ್ಬರನ್ನ ಯಾವುದೇ ಕಾರಣಕ್ಕೂ ಒಂದು ಮಾಡಬಾರ್ದು, ನಿಮ್ಮಿಬ್ಬರ ಸಂಸಾರದಲ್ಲಿ ಹುಳಿ ಇಡಬೇಕು ಅಂತ ಹೇಳಿ ಈ ರೀತಿ ಮಾಡಿದ್ದಾನೆ. ಅವನ ಮಾತನ್ನ ನಂಬ್ಕೋಬೇಡ, ಖಂಡಿತವಾಗ್ಲೂ ಅರ್ಜುನ್ ನಿನ್ನ ಪ್ರೀತಿ ಮಾಡಿ ಮದುವೆ ಆಗಿರೋದು ಅಂತ ಹೇಳ್ತಾರೆ. ಆದರೆ ಬೃಂದ ಕೂಡ ಭಾರ್ಗವಿ ಮನಸ್ಸಲ್ಲಿ ಇಲ್ಲ ಸಲ್ಲದ ಭಾವನೆಯನ್ನು, ಅನುಮಾನವನ್ನು ಸೃಷ್ಟಿ ಮಾಡ್ತಾಳೆ. ಆ ಒಂದು ಅನುಮಾನ ನಿಜವಾಗ್ಲೂ ಕೂಡ ಭಾರ್ಗವಿ ಒಂದು ತಲೆ ಕೆಡಿಸ್ಬಿಡುತ್ತೆ, ಮನಸ್ಸು ಹಾಳು ಮಾಡಿಬಿಡುತ್ತೆ ಅಂತ ಹೇಳ್ಬೋದು. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅರ್ಜುನನ್ನು ಭಾರ್ಗವಿ ಪ್ರಶ್ನೆ ಮಾಡ್ತಾಳೆ. ಸಂಧ್ಯಾ ಸಾವಿಗೆ ನೀವೇ ಕಾರಣನ, ನೀವೇ ಅಲ್ವಾ ಶಕ್ತಿ ಪ್ರಸಾದ್ಗೆ ಕಡೆ ರೌಡಿಗಳಿಗೆ ಸಂಧ್ಯಾನ ಒಪ್ಪಿಸಿದ್ದು ಅಂತ ಇಲ್ಲಿ ಅರ್ಜುನ್ ಎಷ್ಟೇ ಅಲ್ಲ ಅಂದರೂ ಕೂಡ ಭಾರ್ಗವಿ ಒಪ್ಕೋತಿಲ್ಲ, ನಂಬ್ತಾ ಇಲ್ಲ. ಸಂಧ್ಯಾ ಸಾವಿಗೆ ಕಾರಣ ನೀವಾಗಿರಲಿ, ನಿಮ್ಮ ಅಪ್ಪನೇ ಆಗಿರಲಿ, ಇಬ್ಬರನ್ನ ಕೂಡ ನಾನು ಬಿಡುವುದಿಲ್ಲ ಅಂತಾನೆ ಭಾರ್ಗವಿ ಹೇಳ್ತಾಳೆ. ನೀವು ನನ್ನ ಮದುವೆ ಆಗಿ ಕೇಸನ್ನ ಹಿಂದೆ ಸರಿಸಬಹುದು ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರದಿಂದ ಯಾರು ಕೂಡ ಹಿಂದೆ ಸರಿಸೋಕ್ಕಾಗೋದಿಲ್ಲ ಅಂತಲೂ ಕೂಡ ಹೇಳ್ದಾಗ ಇಲ್ಲಿ ಅರ್ಜುನ್ ನಾನು ಕೂಡ ನಿರಪರಾಧಿ, ಯಾವುದೇ ರೀತಿ ತಪ್ಪು ಮಾಡಿಲ್ಲ, ತಪ್ಪು ಮಾಡಿದವ್ರು ಯಾರು, ಸಂಧ್ಯಾನ ಸಾಯಿಸಿದವ್ರು ಯಾರು ಅನ್ನೋದನ್ನು ಕೂಡ ನಾನು ಕಂಡು ಹಿಡಿದು ನಿಮ್ಮ ಮುಂದೆ ತರ್ತೀನಿ ಅಂದಾಗ ಖಂಡಿತ ಮಾಡಿ, ನೀವೇ ಆಗಿದ್ರೆ ಖಂಡಿತ ನನ್ನ ಸಂಬಂಧ ಯಾವುದೇ ಕಾರಣಕ್ಕೂ ಮುಂದುವರಿಯುವುದಿಲ್ಲ. ಒಂದು ಪಕ್ಷ ಇಲ್ಲ ಅಂದರೆ ಮಾತ್ರ ನಮ್ಮಿಬ್ಬರ ಬದುಕು ಮುಂದುವರಿಯುತ್ತೆ ಅಂತ ಹೇಳಿ ಭಾರ್ಗವಿ ಅರ್ಜುನ್ಗೆ ಹೇಳ್ತಾಳೆ. ಈ ಕಡೆ ಅರ್ಜುನ್ಗೆ ಉಳಿದಿರೋದು ಒಂದೇ ಹಾದಿಯಾಗಿದೆ, GP ಪಾಟೀಲ್ ಮುಖಾಂತರ ಭಾರ್ಗವಿಗೆ ಹೇಳಿಸೋದು. ಅದಕ್ಕೋಸ್ಕರನೇ GP ಪಾಟೀಲ್ ಹತ್ರ ಬಂದು ಅರ್ಜುನ್ ಕನ್ವಿನ್ಸ್ ಮಾಡ್ತಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಅಪ್ಪ ದಯವಿಟ್ಟು ನನ್ನಿಂದ ತಪ್ಪಾಯಿತು, ನಾನು ಮದುವೆ ಆಗಿ ಬಂದೆ, ಕೇಳಿದೆ ತಪ್ಪಾಗಿದೆ ಅಂತ ಗೊತ್ತು. ಆದರೆ ಇವತ್ತು ಭಾರ್ಗವಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಿದ್ದಾರೆ. ಯಾಕಂದರೆ ನೀವು ಆಡಿದಂಥ ಆ ಒಂದು ಮಾತು ನಿಜವಾಗ್ಲೂ ಅವರ ಒಂದು ಯೋಚನೆಯ ಲಹರಿಯನ್ನೇ ಬದಲಾಯಿಸ್ಬಿಟ್ಟಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಪ್ಪ, ನಾನು ನಿಮಗೋಸ್ಕರ ಮದುವೆ ಆಗಿ ಬಂದದ್ದಲ್ಲ, ನೀವು ತಪ್ಪು ತಿಳ್ಕೊಂಡಿದ್ರ. ನಿಜವಾಗ್ಲೂ ನಾನು ಪ್ರೀತಿ ಮಾಡಿ ಮದುವೆ ಆಗಿರೋದು. ಯಾಕಂದರೆ ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇದ್ದೆ ನಾನು ಒಂದು ಹುಡುಗಿನ ಪ್ರೀತಿ ಮಾಡಿದ್ದೀನಿ ಅಂತ. ಅತಿ ಪ್ರೀತಿ ಮಾಡಿದ ಹುಡುಗಿನೇ ಭಾರ್ಗವಿ ಅಪ್ಪ. ಪ್ಲೀಸ್ ದಯವಿಟ್ಟು ಈ ಒಂದು ವಿಷಯನ ನೀವು ಭಾರ್ಗವಿಗೆ ಕ್ಲಿಯರ್ ಮಾಡಿ, ಖಂಡಿತ ನಿಮ್ಮ ದ್ವೇಷಕ್ಕೆ ನಾನು ಮದುವೆ ಆಗಿಲ್ಲ ಅಂತ ಹೇಳಿ ಅಂತ JPಗೆ ರಿಕ್ವೆಸ್ಟ್ ಮಾಡ್ಕೋತಾರೆ ಅರ್ಜುನ್. ಬಟ್ JP ಅಂತೂ ಏನು ಹೇಳ್ತಿದ್ಯಾ ನೀನು, ಇಲ್ಲಿಗೆ ಬಂದು ನೀನು ಅವಳು ಗಂಡನಾಗಿ ಮಾತನಾಡ್ತಿದ್ಯಾ, ನಿನ್ನ ಅವಳ ಸಂಸಾರನ ನಾನು ಬಂದು ಹೇಳಿ ಸರಿ ಮಾಡಬೇಕಾ? ಇದಂತೂ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನನ್ನ ಶತ್ರುನ ಎಷ್ಟು ಮಟ್ಟಿಗೆ ಮದುವೆ ಆಗಿ ಬಂದಿದ್ಯಾ, ನಿನ್ನ ಸಂಸಾರ ನಾನು ಸರಿಪಡಿಸ್ತೀನಿ, ಯಾವುದೇ ಕಾರಣಕ್ಕೂ ನೀವಿಬ್ಬರು ಬಾಳ್ಬಾರ್ದು ಅಂತಲೇ JP ಪಾಟೀಲ್ ಹೇಳ್ತಾರೆ. ಈ ಕಡೆ ಭಾರ್ಗವಿ ಕೆಲಸ ಮಾಡಬೇಕಾಗಿದೆ. ಬಿಕಾಸ್ ಇಲ್ಲಿ ನಿರ್ಮಲಾ ಪಾಟೀಲ್, ಸಾಕ್ಷಿ, ಬೃಂದ ಮೂವರು ಕೂಡ ಭಾರ್ಗವಿಗೆ ಕೆಲಸ ಮಾಡೋದಕ್ಕೆ ಹೇಳಿದ್ದಾರೆ. ಆದರೆ ಇಲ್ಲಿ ಭಾರ್ಗವಿ ತಾನ್ಯಾಕೆ ಮಾಡಬೇಕು ಅನ್ನೋ ಧ್ವನಿಯನ್ನು ಎತ್ತುತ್ತಾರೆ. ಆದರೆ ಯಾವಾಗ ಇಲ್ಲಿ ಕೆಲಸ ಮಾಡದೆ ಈ ಮನೇಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಭಾರ್ಗವಿಗೆ ಗೊತ್ತಾಯಿತು, ಆ ಕ್ಷಣ ಆಕೆ ಸೈಲೆಂಟ್ ಆಗ್ತಾಳೆ. ನಿಜ ಅಲ್ವಾ, ನಾನು ಈ ಮನೇಲಿದ್ದೀನಿ, ಬಿಟ್ಟಿಗಳು ಯಾಕೆ ತಿನ್ನಬೇಕು, ಕೆಲಸ ಮಾಡಿ ಊಟ ಮಾಡೋಣ ಇದ್ದಷ್ಟು ದಿನ ಅಂತ ಹೇಳಿ ಭಾರ್ಗವಿ ನಿರ್ಧಾರ ಮಾಡಿದ್ದೆ ಕೆಲಸವನ್ನು ಕೂಡ ಮಾಡೋಕ್ಕೆ ಮುಂದಾಗ್ತಾಳೆ. ಆದರೆ ಸಾಕ್ಷಿ ಮತ್ತು ನಿರ್ಮಲಾ ಬೇಕು ಅಂತಾನೆ ಭಾರ್ಗವಿಯನ್ನು ಕೆಣಕ್ತಾರೆ.
ಜೊತೆಗೆ ಇಲ್ಲಿ ಇವ್ರ ಅಮ್ಮನೇ ಚೆನ್ನಾಗಿ ಕೆಲಸ ಮಾಡ್ತಿರ್ಲಿಲ್ಲ. ಇವಳು ಎಷ್ಟು ವಾಸಿ, ಸಂಧ್ಯಾ ಹೋದ್ಮೇಲೆ ನನಗಂತೂ ಕೆಲಸ ಮಾಡಿ ಸಾಕಾಗಿತ್ತು ಅಂತ ಸಾಕ್ಷಿ ಹೇಳಿದಾಗ ಇಲ್ಲಿ ಭಾರ್ಗವಿ ಕೆಂಡಾಮಂಡಲ ಆಗ್ತಾಳೆ. ದುರ್ಗುಟ್ಕೊಂಡು ನೋಡ್ತಾ ಇದ್ರೆ ಏನು ಈ ರೀತಿ ನೋಡ್ಬಿಟ್ರೆ ಎದ್ರುಕೊಂಡ್ಬಿಡ್ತೀನಮ್ಮ ನಾವು, ಬಂದಿಲ್ಲಿ ಗುಡ್ಸು ಅಂತ ಹೇಳಿದ ತಕ್ಷಣ ಪೊರ್ಕೆ ಇಟ್ಕೊಂಡಿದ್ದೆ. ಅದರಲ್ಲಿ ಎಚ್ಚರಿಕೆ ಕೊಡ್ತಾಳೆ ನಿರ್ಮಲಾ ಮತ್ತು ಸಾಕ್ಷಿಗೆ. ತದನಂತರ ಇಲ್ಲಿ ಭಾರ್ಗವಿ ಕೆಲಸ ಮಾಡೋದನ್ನು ಶಕುಂತಲ ಅವ್ರು ನೋಡಿದೆ. ಏನಮ್ಮ ನೀನು ಯಾಕೆ ಕೆಲಸ ಮಾಡಬೇಕು, ಇಲ್ಲಿ ನಿರ್ಮಲಾ ಹೇಳಿಲ್ಲ ನಿನ್ನ ಕೆಲಸ ಮಾಡೋದಕ್ಕೆ ಅಂದಾಗ, ಅಯ್ಯೋ ಹಾಗೇನಿಲ್ಲ ಅಮ್ಮ, ನಿಜವಾಗ್ಲೂ ನಾನು ಈ ಮನೇಲಿ ಇರೋ ತನಕ ಬಿಟ್ಟಿಕೊಂಡು ತಿನ್ನೋಕ್ಕಂತೂ ನನಗಂತೂ ಸ್ವಲ್ಪ ಕೂಡ ಇಷ್ಟ ಇಲ್ಲ, ಅದೇ ಕಾರಣಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ, ಇಂಥ ಸಮಯದಲ್ಲೂ ಎಷ್ಟೆಲ್ಲ ಸ್ವಾಭಿಮಾನ ಮಗಳೇ ನಿನಗೆ ಅಂತ ಶಕುಂತಲ ಹೇಳ್ತಾರೆ. ನಂತರ ಇಲ್ಲಿ ಅರ್ಜುನ್ ಭಾರ್ಗವಿಗೋಸ್ಕರ ಸೀರೆ ತೊಗೊಂಡು ಬಂದಿದ್ದಾರೆ. ಬಟ್ ಆ ಸೀರೆ ಯಾವುದೇ ಕಾರಣಕ್ಕೂ ನನಗೆ ಬೇಡ ಅಂತಾನೆ ಭಾರ್ಗವಿ ಹೇಳ್ತಾಳೆ. ನಂತರ ಇಲ್ಲಿ ಬೃಂದ ಸಂಧ್ಯಾದೊಂದು ಒಂದಷ್ಟು ಬಟ್ಟೆಗಳಿದೆ, ನಿನಗೆ ನನ್ನ ಬಟ್ಟೆ ಎಲ್ಲ ಸ್ಯೂಟ್ ಆಗೋದಿಲ್ಲ, ಅದೇ ಕಾರಣಕ್ಕೋಸ್ಕರನೇ ಸಂಧ್ಯಾ ಬಟ್ಟೆಗಳನ್ನ ತೊಗೊಂಡು ಬಂದಿದ್ದೀನಿ, ತಗೋ ಹೋಗು ಅಂದ ತಕ್ಷಣ ಇಲ್ಲಿ ಭಾರ್ಗವಿ ತುಂಬಾ ಎಮೋಷ್ನಲ್ ಆಗ್ತಾಳೆ, ಕಣ್ಣೀರು ಹಾಕ್ತಾಳೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು. ಸಂಧ್ಯಾ ನಿಜವಾಗ್ಲೂ ನಿನ್ನ ಸಾವಿಗೆ ಯಾರು ಕಾರಣ ಆದರೂ ಅಂಥವ್ರ ಮನೆ ಸೊಸೆಯಾಗಿ ನಾನು ಬಂದಿದ್ದೀನಿ, ನಿಜವಾಗ್ಲೂ ಯಾವಾಗಲೂ ನೀನು ಅರ್ಜುನ್ ಅವನ ಅಣ್ಣ ಅಣ್ಣ ಅಂತ ಹೇಳ್ತದೆ, ಅಷ್ಟು ಕ್ಲೋಸ್ ಆಗಿ ನಗ್ತಾ ಮಾತಾಡ್ತದೆ. ಬಟ್ ನನಗೆ ಹೇಗೆ ಅಂತಲೇ ಗೊತ್ತಾಗಲಿಲ್ಲ. ನಾನು ನಿನ್ನ ಕೇಳಿದೆ ಕೂಡ, ಆಗಲೂ ನೀನು ಹೇಳಲೇ ಇಲ್ಲ ಹೇಗೆ ಅರ್ಜುನ್ ಪರಿಚಯ ಅಂತ. ನೀನು ಆಗಲೇ ಹೇಳಿದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ. ನಿಜವಾಗ್ಲೂ ನೀನು ಅಣ್ಣ ಅಂತ ಪ್ರೀತಿ ಮಾಡಿದ ಅಣ್ಣನೇ ಇವತ್ತು ನಿನ್ನ ಸಾವಿಗೆ ಕಾರಣ ಆಗಿದ್ದಾರೆ ಅಂತ ಅನ್ನಿಸ್ತದೆ. ಖಂಡಿತವಾಗ್ಲೂ ಸಂಧ್ಯಾ, ನಿನ್ನ ಸಾವಿಗೆ ಯಾರೇ ಕಾರಣ ಆಗಿರಲಿ, ಖಂಡಿತವಾಗ್ಲೂ ನಾನು ಯಾರನ್ನ ಕೂಡ ಬಿಡೋದಿಲ್ಲ, ಅದು ಅರ್ಜುನೇ ಆಗಲಿ JP ಪಾಟೀಲೇ ಆಗಲಿ ಅಂತ ಹೇಳಿ ಭಾರ್ಗವಿ ತನಗೆ ತಾನೇ ಮಾತನಾಡ್ಕೋತಾರೆ. ತದನಂತರ ಆ ಕಡೆ ಶಕುಂತಲ ಅವರು ಹೋಗಿ ಭಾರ್ಗವಿಯನ್ನ ಮನೆ ದೇವ್ರ ಪೂಜೆ ಮಾಡೋದಕ್ಕೆ ಕರ್ಕೊಂಡು ಬಾ ನಿರ್ಮಲಾ, ಈ ಮನೆ ಸೊಸೆ ಅಂದಮೇಲೆ ಅವಳು ಈ ಮನೆ ಬೆಳಗ್ಬೇಕಲ್ವಾ ಅಂತ ಹೇಳಿದಾಗ, ಅತ್ತೆ ಮಾತಿಗೆ ಹೋಗೊಟ್ಟು ಇಷ್ಟ ಇಲ್ಲ ಅಂದರೂ ಕೂಡ ನಿರ್ಮಲ್ ಅವರು ಭಾರ್ಗವಿ ಹತ್ರ ಬರ್ತಾರೆ. ಭಾರ್ಗವಿ ಹತ್ರ ಬಂದಿದ್ದೆ, ಅಲ್ಲಿ ದೇವ್ರ ಪೂಜೆ ಮಾಡಬೇಕು, ದೀಪ ಹಚ್ಚುವಂತೆ ಬಾ ಅಂತ ಹೇಳ್ತಿದ್ದಾರೆ. ಈ ಕಡೆ ಭಾರ್ಗವಿ ಕೂಡ ದೇವ್ರ ಮನೆ ಹತ್ರ ಬರ್ತಾಳೆ. ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ, ಬೃಂದ ಕೂಡ ಇದ್ದಾಳೆ. ಈ ಕಡೆ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ಕೂಡ ಒಟ್ಟಿಗೆ ಸೇರ್ಕೊಂಡಿದ್ದೆ ದೇವ್ರ ಮನೆ ಮುಂದೆ ದೀಪವನ್ನು ಹಚ್ಚುತ್ತಿದ್ದಾರೆ. ದೀಪನ ಹಚ್ಚೋದ್ರ ಮುಖಾಂತರ ದೇವ್ರ ಹತ್ರ ಕೇಳ್ಕೊತಿದ್ರೆ ಈ ಕಡೆ ಬೃಂದ ಅಂತೂ ಕೆಂಡಾಮಂಡಲ ಆಗ್ತಾಳೆ. ಇವಳಂತೂ ಯಾವುದೇ ಕಾರಣಕ್ಕೂ ಕೂಡ ಈ ಮನೆಯಲ್ಲಿ ನೆಮ್ಮದಿಯಾಗಿರೋದಕ್ಕೆ ಬಿಡಬಾರ್ದು. ದೀಪ ಹಚ್ಚಿ ಮನೆ ಬೆಳಗೋಕೆ ಶುರು ಮಾಡ್ಕೊಂಡ್ಬಿಟ್ಯಾ, ಖಂಡಿತ ನಿನಗೇನು ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳಿ ಬೃಂದ ಅಲ್ಲೇ ಇರ್ತಕ್ಕಂಥ ದೀಪವನ್ನ ಗಮನಿಸ್ತಾಳೆ. ಆ ಕಡೆ JP ಪಾಟೀಲ್ ಶಕ್ತಿಗೆ ಕಾಲ್ ಮಾಡಿದ್ದೆ, ಖಂಡಿತವಾಗ್ಲೂ ನಿನ್ನ ಮಗಳೇ ನನ್ನ ಮನೆ ಸೊಸೆ, ಯಾವುದೇ ಕಾರಣಕ್ಕೂ ಅದನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ. ಇಲ್ಲಿ ಭಾರ್ಗವಿ ಬಡವಾಗಿದ್ದಾಳೆ, ಅವಳು ಕತೆ ಮುಗ್ದು ಹೋಗುತ್ತೆ, ನನ್ನ ಮಗ ಅವಳನ್ನ ಟ್ರ್ಯಾಪ್ ಮಾಡಿದ್ದಾನೆ ಅಂತ ಹೇಳಿದ್ರಿಂದ ಅವಳು ಆಲ್ರೆಡಿ ಮಾನಸಿಕವಾಗಿ ಕುಸಿತೋಗಿದ್ದಾಳೆ. ಈಗ ದೈಹಿಕವಾಗಿ ಕೂಡ ಕೆಲಸ ಮಾಡಿ ಸುಸ್ತಾಗ್ತಿದ್ದಾಳೆ. ಖಂಡಿತ ಸಾಕಪ್ಪ ಸಾವಾಸ ಅಂತ ಮನೆಯಿಂದ ಆಚೆ ಹೋಗ್ತಾಳೆ. ನೀನೇನು ಯೋಚನೆ ಮಾಡಬೇಡ ಶಕ್ತಿ, ಖಂಡಿತ ನಾನೇ ನನ್ನ ಮನೆ ಸೊಸೆ ಅಂತ JP ಹೇಳ್ತಾರೆ. ಈ ಕಡೆ ಭಾರ್ಗವಿ ಎಲ್ಲರೂ ಕೂಡ ಕಣ್ಮುಚ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕಿದ್ರೆ ಕುತಂತ್ರಿ ಕೇಡಿ ಬೃಂದ ಹೋಗಿದ್ದೆ, ತನ್ನ ತಂಗಿ ಅನ್ನೋದನ್ನು ಕೂಡ ನೋಡದೆ ಅಲ್ಲಿರೋ ದೀಪನ ತಗೊಂಡಿದ್ದೆ ಭಾರ್ಗವಿ ಸೀರೆಗೆ ಹಚ್ಚಿಬಿಡ್ತಾಳೆ. ನಂತರ ಈ ಕಡೆ ಅರ್ಜುನ್ ನೋಡಿದೆ ಭಾರ್ಗವಿ ಅವರೇ ಅಂತ ಹೇಳಿ ಅಲ್ಲೇ ಭಾರ್ಗವಿಯನ್ನ ಕಾಪಾಡ್ಬಿಡ್ತಾರೆ. ಬಟ್ ಇದು ಹೇಗಾಯ್ತು ಏನು ಎಲ್ಲವನ್ನ ಕೂಡ ಇಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ಇಲ್ಲಿ ಅರ್ಜುನ್ಗೆ ಗೊತ್ತಾಗುತ್ತೆ ಬೃಂದಾನೇ ಇಷ್ಟೆಲ್ಲ ಮಾಡಿದ್ದು ಅಂತ. ಬೃಂದಾನೇ ಮಾಡಿದ್ರಿಂದ ಕೆಂಡಾಮಂಡಲ ಆದಂಥ ಅರ್ಜುನ್ ಖಂಡಿತವಾಗ್ಲೂ ಕೂಡ ಬೃಂದಾನ ತರಾಟಿಗೆ ತಗೊಳ್ಳೋಕೆ ಮುಂದಾಗ್ತಿದ್ದಾರೆ. ಈ ಕಡೆ ಭಾರ್ಗವಿ ಅಕ್ಕ ಅನ್ನೋ ವಿಷಯ ಗೊತ್ತಾಗಿದೆ. ನಿಜವಾಗ್ಲೂ ಅರ್ಜುನ್ಗೆ ಶಾಕ್ ಆಗುತ್ತೆ. ಜೊತೆಗೆ ತನ್ನ ಹೆಂಡತಿ ಕಥೆಯನ್ನೇ ಮುಗಿಸೋಕೆ ಹೋದಂತ ಬೃಂದಾ ಕತೆಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಅರ್ಜುನ್ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.